ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಾರಂಭ ಆದಂಥದ್ದು ಎಲ್ಲ ಮಹಿಳೆಯರ ಸಂಘಟನಾ ದೃಷ್ಟಿಯಿಂದ ಪ್ರಾರಂಭ ಆದಂಥದ್ದು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗಳನ್ನ ಪ್ರಾರಂಭ ಮಾಡಿದ ಮೇಲೆ ಮಹಿಳಾ ಸಂಘಟನೆಗಳು ಭಾಳಷ್ಟು ಒಂದು ಮಟ್ಟದಲ್ಲಿ ಸಂಪೂರ್ಣ ಅಲ್ಲ, ಇನ್ನೂ ಸಾಧಿಸಬೇಕಾದದ್ದು ಬಹಳಷ್ಟು ದೂರ ಕ್ರಮಿಸಬೇಕಾದಂಥ ದೂರ ಇದೆ. ಆದರೆ ಒಂದು ಹಂತದಲ್ಲಿ ಮಹಿಳೆಯರು ಸಂಘಟಿತರ ಆಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಬೇಕು, ಸಮಾನತೆಯನ್ನು ಕೊಡಬೇಕು, ಆಸ್ತಿ ಹಕ್ಕಿನಲ್ಲಿ ಸಮಾನತೆಯನ್ನು ಕೊಡಬೇಕು ಅಂತೇಳಿ ಬಹಳಷ್ಟು ಹೋರಾಟಗಳನ್ನ ಮಾಡ್ತಾರೆ. ಅವ್ರು ಪಾರ್ಲಿಮೆಂಟ್ನಲ್ಲಿ ಮಹಿಳಾ ಬಿಲ್ ತರಲಿಕ್ಕೆ ಹೋದಾಗ ಅವತ್ತಿದ್ದಂಥ ಇದೇ ಕೋಮುವಾದಿಗಳು ಮಹಿಳೆಯರನ್ನೇ ಬಿಟ್ಟು ಪ್ರತಿಭಟನೆಗಳನ್ನ ಮಾಡಿಸ್ತಾರೆ. ಪ್ರತಿಭಟನೆಗಳನ್ನ ಮಾಡಿಸಿ ಮಹಿಳಾ ಬಿಲ್ನ ಪಾಸ್ ಆಗದೆ ಇದ್ದಂಗೆ ಪ್ರಯತ್ನಗಳನ್ನ ನಡೆಸ್ತಾರೆ. ಆದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಟ ಬಿಡಲಿಲ್ಲ. ಅವರ ಒಂದು ಕೃಪೆಯಿಂದ ಇವತ್ತೆಲ್ಲ ನಾವೆಲ್ಲ ಇದ್ದೀವಿ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃಪೆ, ಕೊಟ್ಟಂಥ ಸಂವಿಧಾನ. ಮಹಿಳೆ ದಿನಾಚರಣೆಯ ಅಂಗವಾಗಿ ನನ್ನನ್ನು ಅಭಿನಂದನೆ ಮಾಡೋಕ್ಕೆ ಕರೆಸಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಮತ್ತು ಅವರಿಗೆಲ್ಲ ಈ ಸಂಘದ ಅಧ್ಯಕ್ಷರಿಗೆ ಮತ್ತು ಎಲ್ಲ ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಮುಂದೆ ಬಂದಿದ್ದಾರೆ. ಈಗ ಅವರಿಗೆ ಅವಕಾಶ ತುಂಬ ಇದೆ, ಅದನ್ನು ಆ ಅವಕಾಶಗಳನ್ನ ಉಪಯೋಗಿಸ್ಕೋಬೇಕಷ್ಟೇ. ವೈದ್ಯ ಕ್ಷೇತ್ರ ಇರ್ಬೋದು, ಮತ್ತು ವಕೀಲರು, ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹಿಳೆಯರಿದ್ದಾರೆ. ಮತ್ತು ಮನೆಯಲ್ಲಿ ಕೆಲಸ ಮಾಡೋರು ಇಲ್ಲೇ ಉಳಿದಿದ್ದಾರೆ ಅಂತಿಲ್ಲ. ನಾನು ಯಾವಾಗಲೂ ಅಷ್ಟೇ, ನಾವು ಕೆಲಸ ಮಾಡಿ ಮುಂದೆ ಕಾಣಿಸ್ಕೋತೀವಿ. ಬಟ್ ಗೃಹಿಣಿಯರಿಗೆ ಅಷ್ಟೇ ಕೆಲಸ ಇರುತ್ತೆ. ನಾನು ಯಾವಾಗಲೂ ನೆನೆಸ್ಕೋತೀನಿ ಗೃಹಿಣಿಯರನ್ನ. ಗೃಹಿಣಿಯರು ಮನೆಯಲ್ಲಿ ಬೆಳಗ್ಗೆ ಎದ್ದು ಸಂಜೆವರೆಗೂ ಕೆಲಸ ಮಾಡ್ತಾನೆ ಇರ್ತಾರೆ. ಬಟ್ ಅವ್ರನ್ನ ಗುರುತಿಸೋರು ಯಾರೂ ಇರಲ್ಲ. ಬಟ್ ಗೃಹಿಣಿಯರನ್ನು ಗುರುತಿಸಿ ಅವ್ರಿಗೂ ಸನ್ಮಾನ ಮಾಡಬೇಕು ಅನ್ನೋದು ನನ್ನ ಮನವಿ. ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಮ್ಮ ಏರಿಯಾದಲ್ಲಿ ಹಮ್ಮಿಕೊಂಡಿದ್ದೀವಿ. ನನ್ನ ಹೆಸರು ಮಾದೇವಮ್ಮ ರಮೇಶ್ ಅಂತ. ನಾನು ಭಾರತ ಭೀಮಸೇನೆ ಜಿಲ್ಲಾ ಅಧ್ಯಕ್ಷರಾಗಿ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾಗಿದ್ದೀನಿ ಸರ್. ಇಂದು ನಮ್ಮ ಏರಿಯಾದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಿ ಪ್ರತಿಯೊಬ್ಬರಿಗೂ ಒಂದು ಗೊತ್ತಾಗ್ಬೇಕು, ನಮ್ಮ ಏರಿಯಾ ಜನಗಳಿಗೂ ಗೊತ್ತಾಗ್ಬೇಕು, ಇದನ್ನ ತಿಳ್ಕೊಂಡು ಅವರು ಮುಂದೆ ಬರ್ಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸನ್ಮಾನಿಸಿ ಜನಗಳಿಗೆ, ಸಾಧಕರುಗಳಿಗೆ ಗುರುತಿಸಿ ನಾವು ಪೌರ ಕಾರ್ಮಿಕರಿಗೆ ಮತ್ತೆ ಆಶಾ ಕಾರ್ಯಕರ್ತರುಗಳಿಗೆ, ಆಟೋ ಚಾಲಕರುಗಳಿಗೆ ಮತ್ತೆ ಇನ್ನಿತರ ಗಣ್ಯರುಗಳಿಗೆಲ್ಲ ಕರೆದು ಸನ್ಮಾನಿಸಿ ಗೌರವಿಸಿದೀವಿ ಸರ್. ಮತ್ತೆ ಎಲ್ರು ನಮ್ಮ ನೋಡಿ ನಾವು ಒಂದು ಸ್ಲಮ್ ಅಲ್ಲಿದ್ದು ಒಂದು ಬಡತನದಲ್ಲಿ ಬಂದಿರೋ ಮಹಿಳೆ. ನಾನು ಒಂದು ಈ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಮ್ಮ ಒಂದು ಏರಿಯಾದಲ್ಲಿ ಸರಳವಾಗಿ ಇಷ್ಟು ಮಟ್ಟಿಗೆ ನಾವು ಮಾಡ್ಕೊಳ್ತೀವಿ ಅಂತ ಇನ್ನಷ್ಟು ಜನ ನೋಡಿ ಅವರು ಮುಂದೆ ಬರ್ಬೇಕು. ನಮ್ಮ ಮಹಿಳೆಯರು ಕೂಡ ನಮ್ಮಂಗೆ ಮುಂದೆ ಬರ್ಬೇಕು. ಯಾರು ಏನು ಮಹಿಳೆ ಏನು ಕಮ್ಮಿ ಇಲ್ಲ ಅಂದ್ರೆ ಮನಸ್ಸು ಮಾಡಿ ಮುಂದೆ ಬಂದ್ರೆ ಸರ್ ಖಂಡಿತವಾಗಿ ಸಮಾಜ ಸೇವೆಯಲ್ಲಿ ತೊಡಗಿ ನಾವು 4 ಒಳ್ಳೆ ಕೆಲಸಗಳನ್ನ ಮಾಡ್ಬೋದು. ಒಂದು 50 ಜನ ಗುರುತಿಸಿದೀವಿ. ಅದರಲ್ಲಿ ಪೌರ ಕಾರ್ಮಿಕರಾಗಿರ್ಬೋದು, ಆಟೋ ಚಾಲಕರು, ಮಹಿಳೆಯರಾಗಿರ್ಬೋದು, ಡಾಕ್ಟ್ರು ಮತ್ತೆ ಪೊಲೀಸ್ ಅವರು ಮತ್ತೆ ಇಲ್ಲೇ ಜನಗಳೆಲ್ಲ ಗುರುತಿಸಿದೀವಿ ಸರ್. ನಾವು ಕಳೆದ 20 ವರ್ಷದಲ್ಲಿ ಮಾಡಿದ್ವಿ ಸರ್. ಅದನ್ನ ನಾವು ತುಂಬಾ ಗುಡಿಸಲಲ್ಲಿ ತುಂಬಾ ವನವಾಸ ಪಟ್ಟಿದೀವಿ ನಾವು. ಅದರಲ್ಲಿ ಶಾಸಕರು, ಸೋಮಶೇಖರ್ ಅವರು ಬಂದು ನಮ್ಗೆ ಒಂದು ಒಳ್ಳೆ ಮನೆಗಳನ್ನ ರೂಪಿಸಿ ಕೊಟ್ಟಿದ್ದಾರೆ. ಆ ಒಳ್ಳೆಗಳ ಮನೆ ಆಗಿರೋ ಒಂದು ಖುಷಿಯಿಂದ ಈ ವರ್ಷದಲ್ಲಿ ನಾವು ಹಮ್ಮಿಕೊಂಡಿದೀವಿ ಸರ್. ಇದು ನಮ್ಮ ಗೊತ್ತಿಲ್ಲ, ನಾವು ಹಮ್ಮಿಕೊಂಡಿದೀವಿ, ಇಷ್ಟು ನಡೆಸಿದೀವಿ ಸರ್. ಈ ಸರಿ ಮುಂದಿನ ದಿನಗಳಲ್ಲಿ ಇನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಸರ್.